ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RT 2026ಕ್ಕೆ ಹೇಗೆ LKG ಮತ್ತು UKG ಕ್ಲಾಸಸ್ಗಳಿಗೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡಲಾರದೆ ಕೊನೆ ತನಕ ನೋಡಿ. ಇಲ್ಲಿ LKG ಬಂದ್ರೆ ನೀವು LKG ಅಪ್ಲೈ ಮಾಡ್ಬೇಕಂತಂದ್ರೆ ಮಗುವಿನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1/6/2020ರಿಂದ 1/6/2022 ಇರಬೇಕಾಗತ್ತೆ. ಅಥವಾ ಕ್ಲಾಸ್ 1ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ 1/6/2018ರಿಂದ 1/8/2020 ಇರಬೇಕಾಗತ್ತೆ. ಈ ಸೈಟಿಗೆ ಬಂದಾಗ ಈ ತರ ತೋರಿಸ್ತಾ ಹೋಗುತ್ತೆ. ದಸ್ ಚೈಲ್ಡ್ ಹ್ಯಾಸ್ ಅನ್ ಆಧಾರ್ ಐಡಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಮಗುವಿನ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಮಗುವಿನ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿದ್ರೆ ನೀವು ಲಾಗಿನ್ ಆಗ್ತಾ ಹೋಗ್ತೀರಾ ಅಪ್ಲಿಕೇಶನ್ ಅಲ್ಲಿ. OTP ಹಾಕಿದ ತಕ್ಷಣ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ನ ಡೀಟೇಲ್ಸ್ ಎಲ್ಲ ಆಟೋ ಫೀಚರ್ ಆಗ್ತಾ ಹೋಗುತ್ತೆ. ಮಗುವಿನ ಫೋಟೋ ಬರ್ತಾ ಹೋಗುತ್ತೆ. ಇಲ್ಲಿ ಹೌಸ್ ನಂಬರು ಏನು, ಏರಿಯಾ, ನೇಮು, ಜೆಂಡರು, ಡಿಸ್ಟ್ರಿಕ್ಟ್ ಯಾವುದು, ಏನು ಅಂತ, ಸಬ್ ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ರಿಸೈಡಿಂಗ್ ವಿಲೇಜ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ವಾರ್ಡ್ ನಂಬರ್ ಯಾವುದು ನಿಮ್ದು ಅಂತಂದು ಆಧಾರ್ ಕಾರ್ಡ್ ನಲ್ಲಿ ನೀವು ನಿಮ್ಮ ಯಾವ ಏರಿಯಾ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ಮ ವಾರ್ಡ್ ಏನು ಇದೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಒಂದು ಏರಿಯಾದವರು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೀವು ಸೌತ್ ಯಾವ್ದು ಅಂತ ಆಟೋಮೆಟಿಕ್ ಫೆಚ್ ಅಪ್ ಆಗುತ್ತೆ. ಇಲ್ಲಿ ಇಸ್ ಚೈಲ್ಡ್ ವಿತ್ ಎ ಸ್ಪೆಷಲ್ ನೀಡ್ಸ್ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿ ಏನಂತಂದ್ರೆ ಇಲ್ಲಿ ನೋಡ್ರಿ, ವ್ಯಾಲಿಡೇಟ್ ಅಂಡ್ ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಆದ್ರೂ ಎಲಿಜಿಬಲ್ ಇತ್ತಂದ್ರೆ ನಿಮ್ಗೆ ಈ ತರ ಅಪ್ಲಿಕೇಶನ್ ಮುಂದೆ ಓರಿತಾ ಹೋಗುತ್ತೆ. ಇಲ್ಲಿ ಡಸ್ ಪೇರೆಂಟ್ ಗಾರ್ಡಿಯನ್ ಹ್ಯಾಸ್ ಅನ್ ಆಧಾರ್ ಐಡಿ ಅಂತ ಇಲ್ಲಿ ಕೇಳುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಲೆಕ್ಟ್ ದ ರಿಲೇಶನ್ಶಿಪ್ ಅಂತ ಇದೆ, ಇಲ್ಲಿ ಪೇರೆಂಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಪೇರೆಂಟ್ ನ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ ನ ಟೈಪ್ ಮಾಡಿ, ಇಲ್ಲಿ ಆಧಾರ್ ನಂಬರ್ ನ ಟೈಪ್ ಮಾಡಿದಾಗ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ OTP ಪಡೆಯಿರಿ ಅಂತ ಇದೆ. OTP ಬರುತ್ತೆ. ಆ OTP ನ ಇಲ್ಲಿ ಹಾಕಿ ಏನಂತಂದ್ರೆ ಈ OTP ಬರುತ್ತೆ, ನಿಮ್ಮ OTP ನ ಹಾಕ್ಬೇಕಾಗತ್ತೆ. ಇಲ್ಲಿ ಪೇರೆಂಟ್ ನ ಆಧಾರ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಹಾಕಿ ಇಲ್ಲಿ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೇರೆಂಟ್ಸ್ ನ ಡೀಟೇಲ್ಸ್, ಚಿಲ್ಡ್ರನ್ ನ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ವ್ಯಾಲಿಡೇಟ್ ಅಂಡ್ ಪ್ರೊಸೀಡ್ ಕೊಡ್ಬೇಕಾಗತ್ತೆ. ರಿಸರ್ವೇಶನ್ ಕ್ಲೇಮ್ಡ್ ಅಂಡರ್ ಇದೆಲ್ಲ, ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪೇರೆಂಟ್ಸ್ ನ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಆದ್ರೂ ಇಲ್ಲಿ ಹಾಕಬಹುದು, ಅಥವಾ ಸ್ಟೂಡೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಹಾಕಿ RD ನಂಬರ್ ಅಂತ ಏನ್ ಬರುತ್ತಲ್ಲ ಅದನ್ನ ಹಾಕಿ ಇಲ್ಲಿ ಫೆಚ್ ಡಾಟಾ ಅಂತ ಇಲ್ಲಿ ಕೊಟ್ರೆ ಇಲ್ಲಿ ಎಲ್ಲ ಡಾಟಾ ಬರ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಏನಂತಂದ್ರೆ ಇಲ್ಲೆಲ್ಲ ಅವರ ಇನ್ಕಮ್ ಏನಿದೆ ಅವನ್ನೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನೀವು ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ. ಚೈಲ್ಡ್ ನ ನೇಮು ಎಲ್ಲ ಇಲ್ಲಿ ನೀವು ವೇಟ್ ಮಾಡಿದ ಪ್ರೊಸೀಡ್ ಕೊಟ್ಟಾಗ ಈ ತರ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ನೀವೆಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ ಡೀಟೇಲ್ಸ್ ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ಅಡ್ರೆಸ್ ಎಲ್ಲ ಕರೆಕ್ಟ್ ಇದ್ರೆ ಮೊಬೈಲ್ ನಂಬರ್ ನ ಒಂದು ಅಪ್ಡೇಟ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಆ ಮೊಬೈಲ್ ನಂಬರ್ ನ ಇಲ್ಲಿ ಕರೆಕ್ಟ್ ಆಗಿ ಟೈಪ್ ಮಾಡ್ಬೇಕಾಗತ್ತೆ. ಮೊಬೈಲ್ ನಂಬರ್ ನ ಎಲ್ಲ ಕರೆಕ್ಟ್ ಆಗಿ ಹಾಕಿದ ತಕ್ಷಣ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಿ ಆದ ತಕ್ಷಣ ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ಪ್ರಿಫರ್ಡ್ ಮೀಡಿಯಂ ನೀವು ಬಂದ್ಬಿಟ್ಟು ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿ. ಯಾವ ಒಂದು ಮೀಡಿಯಂ ಹಿಂದೂ ರಿಲಿಜನ್ ಬಂದ್ಬಿಟ್ಟು ಹಿಂದೂ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಮದರ್ ಟಂಗ್ ಯಾವ್ದಿದೆ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಕೂಲ್ ಇದೆಲ್ಲ ಸೆಲೆಕ್ಟ್ ಸ್ಕೂಲ್ ಪ್ರಿಫರ್ಡ್ ಅಂತ ಇದೆ, ಸೆಲೆಕ್ಟ್ ಸ್ಕೂಲ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಷ್ಟು ಸ್ಕೂಲ್ಸ್ ತೋರಿಸ್ತಾ ಹೋಗುತ್ತೆ. ಫಸ್ಟ್ ಸ್ಕೂಲ್ ಯಾವುದು, ಸೆಕೆಂಡ್ ಸ್ಕೂಲ್ ಯಾವುದು, ಥರ್ಡ್ ಸ್ಕೂಲ್, ಒಟ್ಟು 3 ಸ್ಕೂಲಿಂಗ್ಗೆ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಅಪ್ ಟು 6 ತೋರಿಸ್ತಿದೆ. ಇಲ್ಲಿ ನೀವು ಎಷ್ಟು ಸ್ಕೂಲ್ ಬೇಕಾದ್ರೆ ಅದಷ್ಟು ನೀವು ಸೆಲೆಕ್ಟ್ ಮಾಡ್ಕೊಂತ ಹೋಗೋದು. ಇಲ್ಲಿ ನಾನು ಫಸ್ಟ್ ಸ್ಕೂಲ್ ಯಾವ ಸೆಲೆಕ್ಟ್ ಮಾಡಿದೀನಿ ತೋರಿಸಿದ್ದೀನಿ. ಇಲ್ಲಿ ಸೆಕೆಂಡ್ ಸ್ಕೂಲ್ ನ ಯಾವ್ದು ಅದೇ ತರ ಇಲ್ಲಿ ಎಲ್ಲಾ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಕೆಂಡ್ ಇದ್ರಾಗೆ ಯಾವ್ದು ಇದೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಸೆಕೆಂಡ್ ನ ಇದನ್ನ ಯಾವ್ದು ಅಂತಂದು ಇಲ್ಲಿ ಥರ್ಡ್ ನ ಒಂದು ಇದನ್ನ ಸೆಲೆಕ್ಟ್ ಮಾಡಿದೀವಿ. ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಕ್ ಅಂತ ಆಪ್ಷನ್ಸ್ ಬರುತ್ತೆ. ಆ ಬ್ಯಾಕ್ ಅಂತ ಇಲ್ಲಿ ಮತ್ತೆ ಕೊಟ್ಟಾಗ ನಿಮ್ಗೆ ಇಲ್ಲಿ ನಿಮ್ಮ ಸ್ಕೂಲ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿದೀರಾ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಏನಂತಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಆರ್ ಯು ಶ್ಯೂರ್ ವಾಂಟ್ ಅಂತಂದು ಬರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ನ ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಎಕ್ಸಿಟ್ ಅಂತ ಮತ್ತೆ ಕೊಡ್ಬೇಕಾಗತ್ತೆ. ಇಲ್ಲಿ ಎಕ್ಸಿಟ್ ಅಂತ ಕೊಟ್ಟಾಗ ಮತ್ತೊಂದ್ಸತಿ ನಿಮ್ಗೆ ಅಪ್ಲಿಕೇಶನ್ ಈ ತರ ತಂತಾನೆ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ನಂಬರ್ ನ ಹಾಕ್ಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಏನಂತಂದ್ರೆ
ಇಲ್ಲಿ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಆರ್ ಟಿಗೆ ಅಪ್ಲಿಕೇಶನ್ ಹಾಕಿರ್ತೀರ ಅಕ್ನಾಲೆಜ್ಮೆಂಟ್ ಹಿಂಗ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ನೀವು ಅಕ್ನಾಲೆಜ್ಮೆಂಟ್ ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ನೀವು ಆರ್ ಟಿ 2026ಕ್ಕೆ ಈಸಿಯಾಗಿ ಈ ರೀತಿ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.